ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪೂರ್ತಿಯಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಏನಪ್ಪ ಅಂದರೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗ್ತಿದೆಪ್ಪ ಅಂದರೆ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಂಕರ, ನಾನು ಏನಂತ ತಪ್ಪು ಮಾಡಿದ್ದೀನಿ ಅಲ್ಲ, ಅವಳಿಗೇನು ಮಾತಾಡೋದಕ್ಕೂ ಆಗಲಿಲ್ವಲ್ಲ, ಅವಳು ಕೇಳ್ತಾ ಇರೋ ಪ್ರಶ್ನೆಗೆ ನನ್ನ ಕೈಯಲ್ಲಿ ಯಾಕಪ್ಪ ಮಾತಾಡೋದಕ್ಕೆ ಆಗಲಿಲ್ಲ, ದೇವರೇ ಏನಪ್ಪ ನನ್ನ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಶಂಕರ ಹೇಳ್ಕೊತಾ ಇರ್ತಾರೆ ದೇವ್ರ ಹತ್ರ. ದೇವರನ್ನು ಬೇಡ್ತಾ ತುಂಬಾ ಕೋಪದಲ್ಲಿ, ಹಾಗೆ ಈ ಕಡೆ ತುಂಬಾ ನೋವಿನಲ್ಲಿ ಕೂತ್ಕೊಂಡಿರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ಫೋನ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ತುಂಬಾ ಇಂಟ್ರೆಸ್ಟಿಂಗಾಗಿ ನಿನ್ನೆ ಮೀಟಿಂಗ್ ತುಂಬ ಚೆನ್ನಾಗಿ ನಡೀತು, ಹೌದು ಚೀಫ್ ಮಿನಿಸ್ಟರ್ ಕೂಡ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು, ಕಾರಣಾಂತರದಿಂದ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಆನ್ಲೈನ್ನಲ್ಲೇ ಅಟೆಂಡ್ ಆಗಿದ್ರು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಲ್ಲಿಗೆ ಮೇಡಮ್ ನಿಮ್ಮನ್ನು ನೋಡೋಕ್ಕೆಂದು ಇಬ್ಬರು ಬಂದಿದ್ದಾರೆ ಮೇಡಮ್ ಅಂತ ಹೇಳಿ ಸೆಕ್ಯೂರಿಟಿ ಬಂದು ಹೇಳ್ತಾರೆ. ಆಗ ಇಬ್ಬರು ಏನ್ರಿ ಇಬ್ಬರು ಅಂತ ಹೇಳ್ತಾ ಇದ್ದೀರಾ, ಅವರಿಗೆ ಹೆಸರು ಗೊತ್ತಿಲ್ವ ನಿಮಗೆ, ಕೇಳ್ಕೊಂಬರ್ಬೇಕಿತ್ತು. ಗೌರಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಮೇಡಮ್ ಅವರು ಈ ಹಾಸನಕ್ಕೆ ದೊಡ್ಡ ಜನ ಆದೇನು ಚಿಕ್ಕ ಜನ ಆದ್ರೇನು, ಅವರಿಗೆ ಯಾರಾದರೂ ನನಗೇನು, ಅವರಿಗೇನು ಹೆಸರಿಲ್ವಾ, ದೊಡ್ಡ ಜನ ಅಂತ ಮಾತ್ರಕ್ಕೆ ಅಂತ ಹೇಳಿ ಇಲ್ಲಿ ಗೌರಿ ಹೇಳ್ತಾ ಇರ್ತಾಳೆ. ಮೇಡಮ್ ಅಂತ ಹೇಳಿ ಈ ಕಡೆ ತಿಳಿವರಿಸ್ತಾ ಇರ್ತಾನೆ. ಯಾರ್ರೀ ಅದು ಹೇಳ್ರಿ, ಅವ್ರ ಹೆಸರೇನ್ರಿ ಅಂತ ಹೇಳಿ ತಕ್ಷಣ ಭೈರವಿ ದೇವಿ ಅಂತ ಹೇಳಿ ಹೇಳ್ತಾರೆ. ಭೈರವ ದೇವಿನ ಅಂತ ಹೇಳಿಬಿಟ್ಟು ಈ ಕಡೆ ಗಂಗನಿಗೆ ಗೌರಿಗೆ ಶಾಕ್ ಆಗ್ತಾ ಇರ್ತೀವಿ. ಯಾರಿದ್ದಾರೆ ಅಂತ ಹೇಳಿದ್ರಲ್ಲ, ಅವರು ಯಾರ್ಯಾರು ಅಂತ ಹೇಳಿದಾಗ ಅವರು ಲಾಯರ್ ಕ್ರಿಮಿನಲ್ ಹೇಳ್ತಾ ಇರ್ತಾರೆ. ಓ ಲಾಯರಾ, ಆ ಮಾತ್ರಕ್ಕೆ ಅವರಿಗೆ ಹೆಸರಿಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಕ್ರಿಮಿನಲ್ ಲಾಯರ್ ಗಂಗಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಗಂಗಾ ಮುಂಚೆ ಹೇಗಿದ್ದು ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ, ನನ್ನ ಗಂಡನ್ನ ಚೆನ್ನಾಗಿ ಕಾಪಾಡು ದೇವರೇ, ಅವನಿಗೆ ಏನೂ ಆಗದೆ ಇರೋ ರೀತಿ ಕಾಪಾಡು ಅಂತ ಹೇಳ್ಬಿಟ್ಟು ಈ ಕಡೆ ಬೇಡ್ಕೊಳ್ತಾ ಇದ್ದಂತಹ ಕ್ಷಣಗಳನ್ನ ಗೌರಿಗೆ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ತುಂಬಾ ಕೋಪದಲ್ಲಿ ಅವ್ರ ಕಡೆ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಯ್ ಮತ್ತು ಆನಂದ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಾಸಂತಿ ಬಂದ್ಬಿಟ್ಟು ಏನದು ಪ್ಲಾನ್ ಇರಬೇಕಾದ್ರೆ, ಅಯ್ಯೋ ವಾಸಂತಿ ಏನು ಗೊತ್ತಾ, ನಾವು ತುಂಬ ದಿನ ಆಯಿತು ಅಲ್ವಾ ಟ್ರಿಪ್ ಹೋಗ್ದೇನೆ, ಇವಾಗ ಒಂದು ಕಡೆ ಟ್ರಿಪ್ ಹೋದರೆ ಎಲ್ರಿಗೂ ಎಷ್ಟು ಚೆನ್ನಾಗಿರುತ್ತೆ, ಯಾವ ಪ್ಲೇಸ್ ಹೋಗೋದು, ಹೇಗೆ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ವಿಜಿ ಹೇಳ್ತಾ ಇರ್ತಾಳೆ. ಈ ಮಾತನ್ನು ನಾನು ನಂಬಬೇಕಾ ಅಂತ ಹೇಳಿ ವಾಸಂತಿ ಕೇಳ್ತಾ ಇರಬೇಕಾದ್ರೆ, ಹೌದು ನಂಬಲೇಬೇಕು, ಮತ್ತೆ ಇಬ್ಬರು 3 ಜನ ಅಂತ ಹೇಳ್ತಾ ಇದ್ರಿ ಅಂದಾಗ, ನೋಡಿ ಇವಾಗ ಇಲ್ಲಿ ನಾವು 3 ಜನ ಇದ್ದೀವಿ, ಇನ್ನು ಭೂವಿ ಮತ್ತು ಈ ಕಡೆ ಗೌರಿ ಸೇರಿಕೊಂಡ್ರೆ ಇವರಿಬ್ಬರು ಆಗಲ್ವಾ, 5 ಜನ, ನಾವು 3 ಜನ, ಅವರಿಬ್ಬರು ಇಷ್ಟೇ ಸರಿ. ಇದೇ ಖುಷಿಗೆ ನಾನು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿ ಆನಂದ್ ಹೇಳ್ತಾ ಇರಬೇಕಾದ್ರೆ, ಆನಂದ್ ಬೆಳಗ್ಗೆಯಿಂದ 2 ಸಲ ಆಗಿದೆ, ಇದು 3ನೇ ಸಲ ಅಂತ ಹೇಳಿ ಅಂದ್ಕೊಳ್ತಾ ಇರಬೇಕಾದ್ರೆ, ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ತಗೊಂಡು ಬನ್ನಿ ಅಂತ ಹೇಳಿದಾಗ, ಇಲ್ಲ ನಾನು ಮಾಡ್ಕೊಂಡು ಬರೋದೇ ಇಲ್ಲ ಕಾಫಿನ ಅಂತ ಹೇಳಿ ಕೋಪ ಮಾಡಿಕೊಂಡು ವಾಸಂತಿಯವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇನ್ನು ಆನಂದ್ ಅವರು, ಹೇಗಿತ್ತು ನನ್ನ ಪ್ಲಾನ್, ಇಬ್ಬರು 3 ಜನ ಓಕೆನಾ ಅಂತ ಹೇಳಿ ಆನಂದ್ ಕೂಡ ವಿಜಯ ಜೊತೆ ಹತ್ರ ಹೇಳ್ತಾ ಇರಬೇಕಾದ್ರೆ, ಓಕೆ ಅಪ್ಪಾಜಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಏನಾದರೂ ಮಾಡಿ ನಾವಿವಾಗ ಅವರನ್ನು ಮೀಟ್ ಮಾಡಬೇಕು, ಅದು ಕೋಳಿ ಮತ್ತು ಚುರುಮುರಿ ಅನ್ನೋ ಇಬ್ಬರು ಯಾರೋ ಹೇಳಿದ್ರಲ್ಲ, ಯಾರಪ್ಪಾಜಿ ಅಂತ ಹೇಳಿ ಅಂದಾಗ, ಅಯ್ಯೋ ಅದೇ ನಮ್ಮ ಪಂಕಜ ಅಂತ ಹೇಳಿ ಎಲ್ಲರೂ ಕೂಡ ಪ್ರೀತಿಯಿಂದ ಪಂಕು ಅಂತ ಹೇಳಿ ಕರಿತಾ ಇದ್ದಾರಮ್ಮ ಅವರನ್ನು ಅಂತ ಹೇಳಿ ಈ ಕಡೆ ಆನಂದ್ ಕೂಡ ಹೇಳ್ತಾರೆ. ಆವಾಗಲೇ ನಾನು ಅವರನ್ನು ಮೀಟ್ ಮಾಡಬೇಕು ಅಪ್ಪಾಜಿ, ಮೀಟ್ ಮಾಡಿ ನಾವು ಈ ಪ್ಲ್ಯಾನ್ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಲೇಬೇಕು. ಈ ಕಡೆ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಬೇಕಪ್ಪಾಜಿ ಅಂತ ಹೇಳಿ ವಿಜಯ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಫೋನ್ನ ತುಂಬಾ ಡೀಪಾಗಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಗೌರಿನ ನೋಡಬೇಕು ಅಂತ ಹೇಳಿಬಿಟ್ಟು
ಈ ಭೈರಾದೇವಿ ಮತ್ತು ಗಂಗಾ ಇಬ್ಬರು ಕೂಡ ಒಳಗಡೆ ಎಂಟ್ರಿ ಕೊಟ್ಬಿಡ್ತಾರೆ. ಆಗ ಎಂಟ್ರಿ ಕೊಡ್ತಾ ಇರಬೇಕಾದ್ರೆ ಯಾರವಳು ಮುಖನೇ ತೋರಿಸ್ತಿಲ್ವಲ್ಲ ಅಂತ ಹೇಳಿ ಕಾತುರದಿಂದ ಅವಳು ಮುಖನ ನೋಡೋದಕ್ಕೆ ಅಂತ ಹೇಳಿ ಆತರ ಮಾಡ್ತಾ ಇರ್ತಾರೆ. ಆದರೆ ಅವಳು ಮುಖ ಕಾಣಿಸ್ತಾನೆ ಇರೋದಿಲ್ಲ. ಮಾತಾಡಿದ್ದು ಮುಖದ ಮೇಲೆ ಒಂದೇ ಸಲ ಆ ಚೇರಲ್ಲಿ ರೊಟೇಟ್ ಆಗ್ತಾಳೆ. ಗೌರಿನ ನೋಡಿದ ತಕ್ಷಣವೇ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಶಾಕ್ ಆಗಿ ಈ ಕಡೆ ನಿಶ್ಚಿತಾರ್ಥದ ದಿನ ಈ ಶಂಕರನ ಎದ್ದು ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದು ಈ ಉಳಿದ DC ಅಂತ ಹೇಳಿದಾಗ ನಾವು ಮಾಡ್ತಿದ್ವಿ ಅಂತ ಹೇಳಿದ್ದು. ಹಾಗೆ ಈ DC ಯಾಕೋ ಭಾರಿ ಅತಿ ಆಯಿತು, ಅವಳು ತುಂಬಾ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಶಂಕರ ಅವರು ಹೇಳ್ತಾ ಇರ್ತಾರೆ. ಎಲ್ಲ ಮಾತನ್ನು ಸಹ ಗಂಗಾ ಮತ್ತು ಅಲ್ಲಿ ಭೈರಾದೇವಿ ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡಾದ್ಮೇಲೆ ಗೌರಿನೂ ಕೂಡ ಫೋನ್ ಕಾಲ್ ಕೂಡ ಬರ್ತಾ ಇರುತ್ತೆ. ಯಾರಿದ್ರೆ ನನಗೇನ್ರಿ ನೋಡಿ ಕಾರ್ನ ಮುಂದೆ ಎಲ್ಬೋ ಹೊಂದೇನೆ ಮಾಡಿದಾದ್ರೆ ಅಂದರೆ ಅವರಿಗೆ ಮುಲಾಜೆ ನೋಡಬೇಡಿ, ಶಿಕ್ಷೆ ಕೊಡಲೇಬೇಕು, ಜವಾಬ್ದಾರಿ ನಂದು, ನಾನು ಈ ಕೆಲಸ ಮಾಡ್ತೀನಿ, ನಾನಿಲ್ಲ ಲಂಚ ತಗೊಂಡು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಬಂದಿಲ್ಲ, ನಾನು ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಫೋನ್ನಲ್ಲೇ ಕ್ಲಾಸ್ ತಗೋತಾ ಇರ್ತಾಳೆ. ಅದೇ ಟೈಮ್ಗೆ ಒಂದು ಹುಡುಗ ಕಾಫಿನ ತಗೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ ಹಾಗೆ ಬಿದ್ದೋಗ್ತಾನೆ. ಬಿದ್ದೋದ ತಕ್ಷಣವೇ ಏನ್ರಿ ಇದು, ಈ ಹುಡುಗನಿಗೆ ಕೆಲಸ ಕೊಟ್ಟಿದ್ದು ಯಾರ್ರೀ, ಯಾವ ಹೋಟೆಲ್ ರೀ, ಅಲ್ಲ ನಾವೇ ಬಾಲಕಾರ್ಮಿಕ ನಿಷೇಧ ಅಂತ ಹೇಳಿಬಿಟ್ಟು ಇವಾಗ ಅಂತ ಹೇಳಿ ಮಕ್ಕಳಿಗೆ ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರೆ ಇದು ಏನು ಚೆನ್ನಾಗಿರುತ್ತೆ, ಅದು ಅಸಹ್ಯ ಅಂತ ಅನ್ನೋದಿಲ್ವಾ ಅಲ್ವಾ. ಇವಾಗ ಯಾವ ಹೋಟೆಲ್ ಅವನಿಗೆ ಕೆಲಸ ಕೊಟ್ಟಿದ್ಯೋ ಆ ಹೋಟೆಲ್ಗೆ ನೋಟಿಸ್ ಕಳಿಸಿ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಹಾಗೆ ಈ ಹುಡುಗನ ಮನೆಯವರನ್ನು ವಿಚಾರಿಸ್ಕೊಳ್ಳಿ, ಇವರಿಗೆ ಏನು ಪರಿಸ್ಥಿತಿ ಕೆಟ್ಟದಾಗಿದೆ ಅನ್ನೋದನ್ನು ವಿಚಾರಿಸ್ಕೊಂಡು ಅವರಿಗೆ ನಾವೇ ಸಹಾಯ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಹೇಳ್ತಾ ಇರ್ತಾಳೆ. ಓಕೆ ಮೇಡಮ್, ನಾನು ಹೋಗಿ ನೋಡ್ಕೊಳ್ತೀನಿ ಮೇಡಮ್, ಸರಿ ಮೇಡಮ್ ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಭೈರಾದೇವಿ ಹಾಗೆ ಈ ಗಂಗಾ ಇಬ್ಬರು ಕೂಡ ಇವಳು ಎಷ್ಟು ಖಡಕ್ಕಾಗಿ ಎಷ್ಟು ಸ್ಟ್ರಿಕ್ಟಾಗಿ ಒಂದು ಕೆಲಸವನ್ನು ನಿಭಾಯಿಸಿದ್ದಾಳೆ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಬಂದು ಸೀಟ್ ಮೇಲೆ ಕೂತ್ಕೊಳ್ತಾರೆ. ಮೇಡಮ್, ನಿಮ್ಮ ಸೆಕ್ಯೂರಿಟಿಗೋಸ್ಕರ ನಾವು ಇಲ್ಲೇ ಇರ್ತೀವಿ ಮೇಡಮ್ ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟೀಸ್ ಹೇಳ್ತಾ ಇರ್ತಾರೆ. ಆಗ ಸೆಕ್ಯೂರಿಟೀಸ್ಗೆ ಇವತ್ತು ಒಳಗೆ ನುಗ್ಗಿ ಇವರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವರೇ ಇವರು ಲಾಯರ್ ಅಂತ ಹೇಳಿ ನೋಡ್ಕೊಳ್ತೀನಿ, ಹಾಗೇನಾದರೂ ಇದ್ದರೆ ನಾನೇ ನಿಮ್ಮನ್ನು ಕರಿತೀನಿ, ಎಲ್ಲರೂ ಸ್ಟಾಫ್ ಇಲ್ಲಿಂದ ಆಚೆ ಹೋಗಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಆಚೆ ಹೋಗ್ತಾರೆ. ಇನ್ನು ಈ ಕಡೆ ಗೌರಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇವರಿಬ್ಬರನ್ನ ಸಹ ಗುರಾಯಿಸ್ಕೊಂಡು ಕೂತ್ಕೊಂಡಿರ್ತಾಳೆ. ಒಳ್ಳೆ ಗತಿಯಿಂದಲೇ ಇವೆಲ್ಲರನ್ನ ಕೂಡ ನೋಡೋಂಗಾಯ್ತಲ್ಲ. ಇನ್ನೊಂದು ಕಡೆ ಗುಂಡಣ್ಣ ಒಂದು ಕೋಳಿ ಗೊಂಬೆನ ಹಿಡ್ಕೊಂಡು ನಿನ್ನನ್ನು ಕಾಲು ಸೊಪ್ಪು ಮಾಡಿಕೊಂಡು ಕುಡಿದ್ಬಿಡ್ತೀನಿ, ನಿನ್ನನ್ನು ತಿಂದಾಕ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇರೋದನ್ನು ನೋಡಿ, ಹಾಗೆ ಇನ್ನೊಂದು ಕಡೆ ಗೊಂಬೆನ ಹಿಡ್ಕೊಂಡು ನಿನ್ನನ್ನು ಬಿರಿಯಾನಿ ಮಾಡಿಸ್ಕೊಂಡು ತಿಂದ್ಬಿಡ್ತೀನಿ ನೋಡು ಅಂತ, ನನ್ನ ಜೊತೆ ಹೇಗಿರಬೇಕು ಹಾಗೆ ಇರಬೇಕು ನೀನು ಅಂತ ಹೇಳಿ ಗೊಂಬೆ ಜೊತೆನೇ ಮಾತಾಡ್ತಾ ಇರ್ತಾನೆ. ಆಗ ಇದನ್ನೆಲ್ಲ ಕೂಡ ಸುನಂದ ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಕೇಳಿಸ್ಕೊಂಡು ಏನಪ್ಪ ಇವನು ಎಲ್ಲ ಗೊಂಬೆ ಜೊತೆ ಈ ರೀತಿ ಮಾತಾಡ್ತಾ ಇದ್ದಾನಲ್ಲ, ಅಲ್ಲ ಬರೀ ಕಾಲು ಸೂಪ್ ಬಿರಿಯಾನಿ ಅದು ಇದು ಅಂತ ತಿನ್ನೋದ್ರ ಬಗ್ಗೆನೇ ಮಾತಾಡ್ತಿದ್ದಾನಲ್ಲ ಏನೆಲ್ಲ ನೀನು ಈ ಗೊಂಬೆನ ಜೊತೆಗೆ ಏನೆಲ್ಲ ನಿನ್ನ ಕಿತ್ತಾಟ, ಯಾಕಲ್ಲ ಈ ರೀತಿ ಆಡ್ತಾ ಇದೆಯಾ ಅಂತ ಹೇಳಿ ಸುನಂದ ಅವರು ಕೇಳ್ತಾ ಇರಬೇಕಾದ್ರೆ, ಏನವ್ವ ನೀನು ಯಾಕವ್ವ ನನಗೆ ಬೈತಾ ಇದೀಯಾ, ಅಲ್ಲ ಎಲ್ಲ ಮಕ್ಕಳು ಕೂಡ ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹಠ ಮಾಡ್ತಾರೆ, ನಾನು ನಿನ್ನ ಹತ್ರ ಹಾಗೆ ಹಠ ಮಾಡ್ತೀನ, ಇಲ್ಲ ತಾನೇ, ನಾನು ನೀನು ಏನೇ ತಿನ್ನಿಸಿದ್ರು ಕೂಡ ತಿಂತೀನಿ, ಹಾಗೆ ನಾನು ಕೂಡ ಹಾಕಿಸ್ಕೊಂಡು ತಿಂತೀನಿ, ಹೇಳಿದ್ದೀನಿ, ಎಷ್ಟೋ ಮಕ್ಕಳು ಅವ್ರ ತಾಯಂದಿರ ತಿನ್ನು ಅಂತ ಹೇಳಿ ಹಠ ಮಾಡಿದ್ರು ಕೂಡ ತಿನ್ನಲ್ಲ ಅಂತ ಹೇಳಿ ಗೋಲ್ಡ್ ಇಟ್ಕೊತಾರೆ, ಆದರೆ ನಾನು ಆ ಥರ ಮಾಡ್ತೀನಿ ಇಲ್ಲ ತಾನೇ ಅಂತ ಹೇಳಿ ಗುಂಡಣ್ಣ ಕೇಳ್ತಾ ಇರ್ತಾನೆ. ಆಗ ಈ ಮಾತನ್ನು ಕೇಳಿಸ್ಕೊಂಡು ಸುನಂದ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಆಮೇಲೆ ಶಿಲೆಯನ್ನಾಗಿ ಮಾಡಿರೋದು ಶಿಲ್ಪ ಕಣಪ್ಪ, ಇವತ್ತಿನ ಶಂಕರನ ಈ ಪರಿಸ್ಥಿತಿಗೆ ಕಾರಣನೇ ಆ ಶಿಲ್ಪ,
ನೀವೇ ತುಂಬಾ ಪ್ರೀತಿ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಸುನಂದ ಅವರು ಉದಾಹರಣೆ ಕೊಟ್ಟು ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಪಾರ್ವತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಖುಷಿಯಾಗಿ ಸುನಂದಂಗೆ ಹಗ್ ಮಾಡಿಕೊಂಡು ಅವಳ ಮನಸ್ಸಲ್ಲಿ ಇದ್ದಂತಹ ನೋವನ್ನು ಕಡಿಮೆ ಮಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಂಕು ಹಾಗೆ ಕೋಳಿ ಚುರುಮುರಿ ಜನನೂ ಕೂಡ ಈ ಮನೆ ಮುಂದೆ ಬಂದು ನಿಂತಿರ್ತಾರೆ. ಆನಂದ್ ಮನೆ ಮುಂದೆ ಬಂದು ನಿಂತು ವಿಜಿನ ನೋಡಿದ ತಕ್ಷಣವೇ ಇವರು ಭುವಿ ಜೊತೆಗೆ ಇರ್ತಾರಲ್ಲ ಅವರಲ್ವಾ, ಅವ್ರ ಮನೆ ಬಂದಿದ್ರಲ್ಲ ಅವರಲ್ವಾ ನೀವು ಅಂತ ಹೇಳಿ ಗುಸುಗುಸು ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಮೇಡಮ್ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆಗ ಆನಂದ್ ಇದ್ದವರು, ಅಯ್ಯೋ ಈ ಕೆಲಸಕ್ಕೆ ಇನ್ನೊಬ್ಬರು ಇದ್ದಾರೆ, ಅವರನ್ನು ನಾನು ಭೇಟಿ ಮಾಡಿಸ್ತೀನಿ ಅಂತ ಹೇಳ್ದೆ ತಾನೆ, ನೋಡು ಅವರೇ ಇವರು ಅಂತ ಹೇಳಿ ಆನಂದ್ ಹೇಳ್ತಾರೆ. ಹೌದು ಗೌರಿ ಅತ್ತಿಗೆಗೆ ನೀನು ಏನಾಗಬೇಕು ಅಂತ ಹೇಳಿ ಕೇಳಿದಾಗ, ಗೌರಿ ನನ್ನ ಜೊತೆಗೆ ಹುಟ್ಟಿಲ್ದಿರ್ಬೋದು, ಆದರೆ ನಾನು ಅವಳಿಗೆ ಅಕ್ಕನ ಜಾಗದಲ್ಲಿ ಇಟ್ಟಿದ್ದೀನಿ. ಅಕ್ಕ ತಂಗಿಯಾಗಿ ನಾವಿಬ್ಬರು ಇದ್ದೇ ಮನೆಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ಭುವಿ ಏನಾಗಬೇಕು ಅಂತ ಹೇಳಿ ಕೇಳಿದಾಗ, ಗೌರಿ ಮಗಳೇ ಭುವಿ ಅಂತ ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ತಕ್ಷಣವೇ 3 ಜನಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಗೌರಿ ಅತ್ತಿಗೆ ಶಂಕರಣ್ಣನ ಮಗಳು ಭುವಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಕುಣಿದಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇನ್ನು ಈ ಕಡೆ ಗಂಗಾ ಇದ್ದವಳು, ಗೌರಿ ನೀನಿಲ್ಲಿ ಅಂತ ಹೇಳಿ ಕೇಳಿದಾಗ, ನೀನಿಲ್ಲಿ ಅಂತಂದರೆ ನಾನು ಇವಾಗ DC ಆಗಿದ್ದೀನಿ, ಜಿಲ್ಲಾಧಿಕಾರಿಯಾಗಿ ನಾನು ಈ ಊರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೀನು ಅಂತ ಹೇಳಿದಾಗ, ನಾನು ಕೂಡ ನಾನಿವಾಗ ಲಾಯರ್ ಆಗಿದ್ದೀನಿ, ನೀನು ಹೇಗೆ ಓದಿ ಲಾಯರ್ ಆಗಿದೆಯೋ ಹಾಗೆ ನಾನು ಕೂಡ ಲಾಯರ್ ಆಗಿದ್ದೀನಿ, DC ಆಗಿದ್ದು ಹಾಗೆ ನಾನು ಲಾಯರ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಗಂಗಾ ಮತ್ತು ಗೌರಿ ಇಬ್ಬರು ಕೂಡ ಒಂದೇ ದಿನದಲ್ಲಿ ಅಕ್ಕ ತಂಗಿಯರ ಥರ ಪ್ರೀತಿಯಿಂದ ಇದ್ದರು. ಇವತ್ತು ಈ ಶತ್ರುಗಳ ಥರ ಇದ್ದಾರೆ. ನಾನು ನೀನು ಒಂದು ಕಾಲದಲ್ಲಿ ಹೇಗಿದ್ವಿ ಅಂತಂದರೆ ಥೇಟ್ ಅಕ್ಕ ತಂಗಿಯರ ಥರನೇ ಇದ್ವಿ ಅಂತ. ಆದರೆ ಹೇಗೆಲ್ಲ ಹಳೆ ಸಂಬಂಧಗಳಿಗೆ ಇವಾಗ ಯಾವುದಕ್ಕೂ ಬೆಲೆನೇ ಇಲ್ಲ. ನೋಡು, ನನ್ನನ್ನು ನಂಬಿದವರು ನಡುದಾರಿಯಲ್ಲಿ ಕೈ ಕೊಟ್ಟು ಹೋದರು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.